ಚೀತಾ ಆನೆ ಅಂತೆ ಗಾಯ್ಸ್, ಆನೆ ಹೊಡೆದಾಕಿರೋದು. ಟೈಗರ್ ಸೈಟ್ ಆಗಿರೋದು 7:45ಗೆ. ರಾಜರು ಬಂದಿದ್ದಾರೆ ಅಂತ ನೋಡೋಕ್ಕೆ ಟೈಗರ್ ನಿನ್ನೆ ಬಂದಿದೆ. ಅಳ್ತಾ ಇದ್ದಾಳೆ, ಇಲ್ಲೂ ಬಂದು ಕಷ್ಟ ಕೊಡ್ತಾರಲ್ಲಪ್ಪ ಅಂತ ಅಳ್ತಾ ಇದ್ದಾಳೆ ಇವಳು. ಯಪ್ಪೋ ಅಥವಾ ಇದು ಕರಡಿ ಬಂದಿರ್ಬೋದೇನೋ ಅಂತ. ಲೆಪಾರ್ಡ್ ಅಂತೆ, 2 ಲೆಪಾರ್ಡ್. ಹೆಲೋ ಫ್ಯಾಮ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾಚರ್ ವ್ಲಾಗ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾವು ಹೋಗ್ತಾ ಇರೋದು ಒಂದು ಒಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಅದು ಯಾವುದು ಅಂತ ಅಂದರೆ, ನಾವು ಬಂದ್ವಿ ಬಂಡೀಪುರಕ್ಕೆ. ಸೊ ತುಂಬ ದಿವಸದಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ, ಒಂದು ಒಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಮಗೆಲ್ಲ ಸ್ವಲ್ಪ ಈ ಥರದ್ದು ಕ್ರೇಜ್ ಇರೋದಕ್ಕೋಸ್ಕರ, ವೈಲ್ಡ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿಗೆ ಬಂದ್ವಿ. ವೆಲ್ಕಮ್ ಬ್ಯಾಕ್. ಸೊ ನಾವು ಬಂದಿದ್ದೀವಿ ಬಂಡೀಪುರ. ಸೊ ನಾನು ಎಸ್ಟರ್ಡೇ ವ್ಲಾಗನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಾನೇ ಇಲ್ಲಿ ಹುಲಿ ಸೈಟ್ ಆಗಿದೆಯಂತೆ. ಸೊ ಇವತ್ತು ನೋಡುವ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಾವು ಬುಕ್ ಮಾಡಿರೋದು ಚಿತ್ತಾಲ್ ಅಂತ. ಏನಂತ ಆನೆ ಹೊಡೆದಾಕಿರೋದು, ಆನೆ ಅಂತೆ ಗಾಯ್ಸ್, ಆನೆ ಹೊಡೆದಾಕಿರೋದಂತೆ. ಆ ಥರ ಓಪನ್ ಆಗಿದೆ. ಇಲ್ಲಿ ಇದು ಚಿತ್ತಾಲು ನಾವು ಬಂದಿರೋದು. ಸೊ ಇದು ಅರಣಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಬನ್ನಿ ನೋಡೋಣ. ಅದು ಆನೆ ಬಂದು ಗುದ್ದಿ ಮತ್ತು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನಾವು ಇದನ್ನೇ ಕೇಳಿದ್ವಿ. ಸೊ ಲಾಸ್ಟ್ ಟೈಮ್ ನಮ್ಮ ಕಸಿನವ್ರು ಇಲ್ಲೇ ಇದ್ದಾಗಲೇ ಕರಡಿ ಇದೆಲ್ಲ ಸೈಟ್ ಆಗಿತ್ತಂತೆ. ನೋಡಿ, ನಿನ್ನೆ ಇದೇ ಪ್ಲೇಸಲ್ಲಿ ಹುಲಿ ಬಂದಿದೆಯಂತೆ. ನೋಡುವ ಇವತ್ತು ನಮ್ಮ ಕಣ್ಣಿಗಳಿಗೆ ಕಾಣಿಸಲ್ಲ ಏನು, ನೋಡೋಣ. ಹಾಗೆ ನಾನು ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಉಳ್ಕೊಂಡಿರೋದ್ರಲ್ಲಿ 2 ಬೆಡ್ರೂಮ್ಸ್ ಇದ್ದಾವೆ. ಸೊ ಇಲ್ಲಿ ಫಸ್ಟ್ ಒನ್ನಲ್ಲಿ 2 ಕಾಟ್ ಹಾಕಿರ್ತಾರೆ, ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಆ್ಯಂಡ್ ಹಾಗೆ ಇಲ್ಲಿ ಮಧ್ಯದಲ್ಲಿ ಹೋದರೆ ಡೈನಿಂಗ್ ಹಾಲ್ ಇದೆ. ಸೊ ಟೇಬಲೆಲ್ಲ ಇದೆ ಇಲ್ಲೇ. ಸೊ ಹಾಗೆ ಮುಂದೆ ಹೋದರೆ ಇನ್ನೊಂದು ರೂಮು. ಸೊ ಇಲ್ಲಿ ಸೇಮ್ ಅದೇ ಥರನೇ ಇದೂ ರೂಮು. ಸೊ ಇಲ್ಲಿ 2 ಕಪಲ್ಸ್ ಇರೋ ಥರ ಮಾಡಿರೋದು. ಹೊರಗಡೆ ಹೋಗಕ್ಕೆ ಬಿಡಲ್ಲ. ಸಂಜೆ 7 ಗಂಟೆ ಮೇಲೆ ಕ್ಲೋಸ್ 7 ಗಂಟೆ ಮೇಲೆ ಹೊರಗಡೆ ಹೋಗಂಗಿಲ್ಲ. 7 ಗಂಟೆ ಮೇಲೆ
ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಹೋಗಂಗಿಲ್ಲ. ಟೈಗರ್ ಸೈಟ್ ಆಗಿರೋದು 7:45ಗೆ. ಅಜ್ರು ಬಂದಿದ್ದಾರೆ. 4 days ಸ್ಟೇ ಆಗಿ ಸೈಟ್ ಮಾಡ್ಕೊಂಡು ವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೇ ಸ್ಟೇ ಆಗಿ 4 days ಸೈಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ರಾಜರು ಬಂದಿದ್ದಾರೆ ಅಂತ ನೋಡೋಕ್ಕೆ ಟೈಗರ್ ನಿನ್ನೆ ಬಂದಿದೆ. ಸೊ ನಮಗೆ ನೋಡೋಣ ಇವತ್ತು ಸಿಗತ್ತಾ ಇಲ್ವೋ ಅಂತ. ನಮ್ಮ ಪಾಪು ಕರ್ಕೊಂಬಂದಿದ್ರೆ ಆಟಾಡೋಕ್ಕಲ್ಲ ಇಲ್ಲಿ ಒಳಗೆ ಚೆನ್ನಾಗಿದೆ, ಅಂದರೆ ಹೊರಗಡೆ ಆಟಾಡ್ಸೋಕೆ ಆಗ್ತಿರ್ಲಿಲ್ಲ ಅವಳಿಗೆ. ಹಾಗೆ ನಾವು ಲೈಟಾಗಿ ಏನಾರ ತಿನ್ನೋಣ ಅಂತ ಅಲ್ಲೇ ಕುಕ್ ಮಾಡ್ಕೊಂಡ್ವಿ. ಅಳ್ತಾ ಇದ್ದಾಳೆ, ಇಲ್ಲೂ ಬಂದು ಕಷ್ಟ ಕೊಡ್ತಾರಲ್ಲಪ್ಪ ಅಂತ ಅಳ್ತಾ ಇದ್ದಾಳೆ ಇವಳು. ಇವ್ರು ನೋಡಿದ್ರೆ ಇಲ್ಲಿ ಚಾಕು ಇಟ್ಕೊಂಡು ಬ್ರೆಡ್ಡಿಗೆ ಜಾಮ್ ಹಚ್ಚುತ್ತಾ ಇದ್ದಾರೆ. ಸೊ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೀನಿ. ಭಾರಿ ಮಸ್ತಾಗಿದೆ ಕಾಫಿ. ಥ್ಯಾಂಕ್ ಯು. ಅಲ್ಲಿ ಕುತ್ಕೊಂಡಿತ್ತಲ್ಲ ಅದು ಇದ್ರಲ್ಲಿ ಕಾಣಿಸ್ತಾ ಇದೆ ಎಲ್ಲಪ್ಪ. ತೋರಿಸ್ರಿ ಇವಾಗ ಝೂಮ್ ಮಾಡ್ತಾ ಇದ್ದೀನಿ. ಹಾಂ ಕಾಣಿಸ್ತು. ಹೌದು. ಅಪ್ಪೋ ಜಿಂಕೆ. ಈ ಸೇಫ್ಟಿ ಪಾಯಿಂಟ್ ನೋಡಿ ಯಾವ್ದಾರು ಒಂದು ಚಿರತೆ ಬರ್ಬೋದಲ್ಲ. ಬಂದಾಗ ನೋಡ್ರಿ ಇದ್ರು ಹೊಡ್ತಾ ಹೆಂಗಿರತ್ತೆ ಅಂತ. ಅಥವಾ ಇದು ಕರಡಿ ಬಂದಿರ್ಬೋದೇನೋ ಅಂತ. ಏಯ್ ಕರಡಿ ಬೆಟ್ಟದಿಂದ ಕೆಳಗಿಳ್ದು ಬರುತ್ತೆ ಸಂಜೆ ಟೈಮಲ್ಲಿ. ಇವಾಗ ಟೈಮ್ ಎಷ್ಟು ಹೇಳಿ? 7:30ನಾ? ಹಾಂ 7:30ನಾ 8:30ನಾ? ಡಿಪಾರ್ಟ್ಮೆಂಟವ್ರು ಯಾರೋ ಬಂದಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ನೋಡೋಕೆ ಬಂದಿದ್ದಾರೆ. ಏನ್ ಲೆಪಾರ್ಡಾ? 2 ಲೆಪಾರ್ಡು ಎಲ್ಲ ಸೈಟಿಂಗ್ ಐತೆ ಮಾತ್ರ. ಇದು ಸ್ವಲ್ಪ ಡಲ್ ಇದೆ. ಜಿಂಕೆ. ಲೆಪಾರ್ಡ್ ಅಂತೆ, 2 ಲೆಪಾರ್ಡ್. ಸುಮ್ಮನೆ ಟಾರ್ಚ್ ಬಿಟ್ರಂತೆ 2 ಲೆಪಾರ್ಡು ಮೂವ್ ಆಗಿದೆ. ಸೊ ಇಲ್ಲಿಂದ ಇಲ್ಲೇ ಸ್ವಲ್ಪ ನಮ್ಮದು ಇಲ್ಲಿರೋದು, ಸೊ ಅವ್ರದ್ದು ಮತ್ತೆ ಅಂತ ಫುಲ್ಲು ಎಕ್ಸೈಟ್ಮೆಂಟು ನೋಡಬೇಕು ಅಂತ. ಇಲ್ಲೇ ಇಲ್ಲೇ ಇರುತ್ತಂದ್ರೆ ಇಲ್ಲೇ ಓಡಾಡ್ತಾ ಇರತ್ತೆ. ಈ ಬರಂಗೆ ಇಲ್ಲ ನಾವು ಹೊರಗಡೆ. ಆ್ಯಕ್ಚುಲಿ ಚಿರತೆನಾ? ಓಕೆ. ಸೊ ಬರ್ಬೋದಂತ ಅಲ್ಲ ಈ ಕಡೆ ಸೈಡು? ನೋಡೋಣ. ರಾತ್ರಿ 1:30 ಆಗಿದೆ, ಇನ್ನೂ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀವಿ. ಡ್ರಿಂಕ್ ರೆಸ್ಪಾನ್ಸಿಬಲಿ. ಹಾಂ ಕಾಣಿಸ್ತಿದೆ. ಜಿಂಕೆಗಳು. ಎರಡು ಕಾಲಾಗಿದೆ ಗೈಸ್. ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಕಸಿನಿಂದು 5th ಆ್ಯನಿವರ್ಸರಿ ಇತ್ತು, ಸೊ ಸೆಲೆಬ್ರೇಟ್ ಮಾಡಿದ್ವಿ. ಕ್ರಿಯೇಟಿವಿಟಿ ಮಾಡಿದಾಳೆ ಅವಳು. ನಮಗೆ ಒಳ್ಳೆ ಕೇಕ್ ಸಿಕ್ಕಿಲ್ಲ ನಮಗೆ, ನಾವು ಅದನ್ನು ಹುಡುಕ್ತಾ ಇದ್ವಿ. ಓ ಅದೇ ಉಫನ್ರಿ ಕ್ರಿಯೇಟಿವಿಟಿ ಮಾಡಿದ್ದಾರೆ. ಸ್ವೀಟ್ ತಿಂದು ಬಾಯಿ ಸಿಹಿ ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ 5 ಗಂಟೆ ಆಗಿದೆ. ಸೊ ರಾತ್ರಿ ನಾವು ಮಲಗಿದ್ವಿ 2 ಗಂಟೆ 2:30 ಆಗಿತ್ತು. ಅವಾಗ ನೋಡಿದ್ವಿ ಹೊರಗಡೆ ಅಷ್ಟೇನು ಕಾಲ್ಸ್ ಏನೂ ಕೊಟ್ಟಿಲ್ಲ. ಸೊ ಮಾರ್ನಿಂಗ್ ಮೂಮೆಂಟ್ಸ್ ಇರುತ್ತೆ ಅಂತ ಇವಾಗ ಎದ್ದು ನೋಡ್ತಾ ಇದ್ದೀವಿ.
ಸೊ ಸದ್ಯಕ್ಕಿಂತ ಸೂಚನೆ ಏನೂ ಕಾಣಿಸ್ತಾ ಇಲ್ಲ, ಯಾವುದು ಮೂಮೆಂಟ್ಸು, ಬರೀ ಜಿಂಕೆಗಳೆಲ್ಲ ನಿಂತ್ಕೊಂಡಿದ್ದಾವೆ ಅಷ್ಟೇ. 2 ಮೊಲ ಓಡಾಡ್ತಾ ಇತ್ತು. ನೋಡೋಣ ಇನ್ನೊಂಚೂರು ಟೈಮ್ ಆದಮೇಲೆ ಏನಾದರೂ ಕಾಲ್ಸ್ ಬರುತ್ತಾ ಅಂತ. ಜಿಂಕೆಗಳು ನಿಂತ್ಕೊಂಡಿದ್ದಾವೆ. 5 ಗಂಟೆ ಆಗಿದೆ ಬೆಳಗ್ಗೆ. ಎಲ್ಲವೂ ನಿಂತ್ಕೊಂಡಿದ್ದಾವೆ. ಸೊ ಬೂಸ್ಟ್ ಮಾಡ್ಕೊತಾ ಇದ್ದೀವಿ. ಬ್ರೆಡ್ ಜಾಮ್ ತಿಂತಾ ಇದ್ದಾರೆ ನೋಡಿ, ಬೆಳಗ್ಗೆನೆ. ನಿದ್ದೆ ಬಂತಾ? ಪರವಾಗಿಲ್ಲ. ಎಂಥ ಸೊಳ್ಳೆ ಕಾಟ ನನಗೆ. ರಾತ್ರಿ ಎಲ್ಲ ಫುಲ್ಲು ನಿದ್ದೆನೇ ಇಲ್ಲ, ಫುಲ್ ವಾಯ್ಸ್ ಏನಾರ ಅಲರ್ಟ. ಸೊ ಸುಮ್ಮನೆ ಹಂಗೆ ವಾಕ್ ಬಂದಿದ್ದೀವಿ ಇವಾಗ. ಕಾಣಿಸ್ತಾ? ಎಲ್ಲಿ? ಅಲ್ಲ, ಎಲ್ಲ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ ಇವಾಗ. 6 ಗಂಟೆಗೆ ಬಿಡ್ತಾರಲ್ಲ ಗೇಟು, 9 ಗಂಟೆಗೆ ರಾತ್ರಿ ಸ್ಟಾಪು. ನಮಗೆ ಕಾರಲ್ಲಿ ಒಂದು ಲಾಂಗ್ ರೈಡ್ ಹೋಗಿ ಬರ್ತೀವಿ. ನೋಡೋಣ. ಅದು ಮಿಸ್ಟ್ ಬಿದ್ದಿದೆ ಆ್ಯಕ್ಚುಲಿ. ಇಲ್ಲೆಲ್ಲ ಕಾಣಿಸುತ್ತಾ ಇಲ್ಲ ಇವಾಗ, ಗೊತ್ತಿಲ್ಲ. ಸಫಾರಿಗೆ ಹೋದರೆ ಸೊ ಒಂದ್ಸರಿ ಕಾರಲ್ಲಿ ಹೋಗ್ಬಿಟ್ಟು ಒಂದು ರೈಡ್ ಹೋಗಿ ಬರ್ತೀವಿ. ನೋಡೋಣ. ಸೊ ಒಂದು ಹಂಗೆ ಬೀಟ್ಸ್ ಹಾಕ್ಕೊಂಡು ಫಾರೆಸ್ಟಲ್ಲಿ ಇವಾಗ ಬಂದ್ವಿ. ರೂಮಿಗೆ ಹೋಗ್ತಾ ಇದ್ದೀವಿ. ತಿಂಡಿ ನೋಡಬೇಕು, ಏನಾರ ಮಾಡ್ಕೊಂಡು ತಿನ್ನೋದು ಏನು ಬೇಕು. ಸೊ ಅಲ್ಲೇ ಚಿತ್ರಾನ್ನ ಮಾಡ್ಕೊಂಡ್ವಿ ಗೈಸ್. ನಾ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಈ ಮಧ್ವದ ಗೋಪಾಲ ಸ್ವಾಮಿ ದೇವಸ್ಥಾನ ಅನ್ಸುತ್ತೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ. ತಗೊಂಡೆ ಎಲ್ಲ ಬಾಕಿ ಸೊ ನಾವು ಬಸ್ಸಿಗೆ ಬಂದು ಕುತ್ಕೊಂಡಿದ್ದೀವಿ. ಸೊ ಓನ್ ವೆಹಿಕಲ್ ಬಿಡಲ್ಲ ಇಲ್ಲಿ ಮೇಲೆ ಹೋಗೋಕ್ಕೆ ದೇವಸ್ಥಾನಕ್ಕೆ. ಸೊ ಗೌರ್ಮೆಂಟಿಂದ ಬಸ್ಸು ಮತ್ತು ಜೀಪ್ ಬಿಟ್ಟಿದ್ದಾರೆ. ನಾವು ಬಸ್ಸಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಪರ್ ಹೆಡ್ 70 ರೂಪೀಸ್ ಟಿಕೆಟು. ಇಲ್ಲಿ ಆನೆ ಡೈಲಿ ಬಂದು ಹೋಗುತ್ತೆ ಅಂತ ಅಂತಾರೆ. ಬಂದು ದೇವಸ್ಥಾನ ಹತ್ರ ಬಂದು ಹೋಗತ್ತಂತೆ ಆನೆ. ಸೊ ನಾವು ಬಂದ್ವಿ, ದೇವಸ್ಥಾನ ನೋಡ್ಕೊಂಡು ಚೆನ್ನಾಗಿತ್ತು. ದೇವಸ್ಥಾನ ದೇವ್ರ ಮೇಲೇ ಹಿಮ ಥರ ಫ್ರೀಜರಲ್ಲಿ ಇರುತ್ತಲ್ಲ, ಆ ಥರ ಕಟ್ಟಿರುತ್ತೆ. ಬಂದು ನಾವು ಹೊರಟ್ವಿ ಇವಾಗ. ಮತ್ತೆ 5 ಕಿಲೋಮೀಟರ್ ಏನೋ ಅನಿಸುತ್ತೆ ಹೋಮ್ ಸ್ಟೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇವಾಗ ನಾವು ಹೊರಟ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಬಂಡೀಪುರದ್ದು. ಸೊ ಒಂದು ಜಿಂಕೆ ಅಲ್ಲಿ ಓಡಾಡ್ತಾ ಇದೆ. ಇವಾಗೆಲ್ಲ ಸ್ವಲ್ಪ ಬಿಸಿಲು ಅಲ್ಲ, ಸ್ವಲ್ಪ ನೆರಳಿರೋ ಕಡೆ ಹೋಗಿ ಕುತ್ಕೊಂಡ್ಬಿಟ್ಟಿರತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಬಾಯ್ ಬಾಯ್ ಚಿತಾಲ್.
ನಮಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಾವು ಬರೋಕ್ಕೂ ಮುಂಚೆ ಆನ್ಲೈನಲ್ಲಿ ಒಂದು ದಿವಸಕ್ಕೆ ಅಂತ ಬುಕ್ ಮಾಡ್ಕೊಂಡು ಬಂದಿದ್ದು. ಸೊ ಪರ್ ಕಪಲ್ ಪರ್ ಡೇ ನಮಗಿಲ್ಲಿ 2840 ಆಯಿತು. ಆ್ಯಂಡ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ.